ರೌಡಿಗಳ ಮೇಲೆ ಶೂಟೌಟ್ ಮಾಡಲು ಸಚಿವ ಯುಟಿ ಖಾದರ್ ಮಂಗಳೂರು ಪೊಲೀಸ್ ಕಮಿಷನರ್ಗೆ ನೀಡಿದ್ದು ಸೂಚನೆಗೆ ಎಸ್ಡಿಪಿಐ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಈ ಸಂಬಂಧ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಎಸ್ಡಿಪಿಐ ಮಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಸಚಿವರನ್ನ ತಕ್ಷಣವೇ ಸಂಪುಟದಿಂದ ಕಿತ್ತು ಹಾಕುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮನವಿಯನ್ನ ಮಾಡಿದ್ದಾರೆ. ಸಚಿವರ ಹೇಳಿಕೆ ಸಂವಿಧಾನ ವಿರೋಧಿ ಹೇಳಿಕೆಯಾಗಿದೆ. ಗುಂಡು ಹಾಕುವಂತೆ ಹೇಳೋದು ಕಾನೂನು ಬಾಹಿರವಾಗಿದ್ದು ಪೊಲೀಸರು ತಮ್ಮ ರಕ್ಷಣೆಗಾಗಿ ಬಂದೂಲು ರಿವಾಲ್ವರ್ ಹಿಡಿತಾರೆ ಹೊರತು ಯಾರ ಮೇಲೂ ಶೂಟೌಟ್ ಮಾಡಲು ಹಿಡಿಯೋದಲ್ಲ. ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಪೊಲೀಸ್ ಅಧಿಕಾರಿಗಳು ದಕ್ಷರಾಗಿದ್ದಾರೆ. ಅವರು ಬಂದೂಕಿನಿಂದಲ್ಲ ಕಾನೂನಿನ ಮೂಲಕ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಪಾಲಿಸಿದ್ದಾರೆ. ಜಿಲ್ಲೆಯಲ್ಲಿ ಎಲ್ಲಾ ಕಡೆಯಲ್ಲೂ ಶಾಂತಿ ನೆಲೆಸಿದೆ. ಆದರೆ ಈ ವಾತಾವರಣ ಯುಟಿ ಖಾದರ್ ಮತ್ತು ಅವರ ಚೇಲಾರಿಗೆ ಬೇಕಾಗಿಲ್ಲ. ಜಿಲ್ಲೆಯ ಈ ಇಬ್ಬರು ದಕ್ಷ ಪೊಲೀಸರು ಸಚಿವರ ಚೇಲಾಗಲ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ನೀಡ್ತಾ ಇಲ್ಲ. ಇದು ಸಚಿವರ ಚೇಲರಿಗೆ ಸಮಸ್ಯೆ ಆಗಿದೆ. ಈ ಕಾರಣಕ್ಕೆ ಹೇಗಾದ್ರೂ ಮಾಡಿ ಇಬ್ಬರು ಅಧಿಕಾರಿಗಳನ್ನ ಜಿಲ್ಲೆಯಿಂದ ಓಡಿಸುವ ಪ್ರಯತ್ನವನ್ನ ಮಾಡಿಸ್ತಿದ್ದಾರೆ. ಅದಕ್ಕಾಗಿ ಸಚಿವರು ಅಧಿಕಾರಿಗಳಿಗೆ ಶೂಟ್ ಮಾಡಿ ಎಂದು ಸೂಚಿಸಿರೋದು ಎಂದು ಆರೋಪಿಸಿದಂತಹ ಅವರು ಶೂಟ್ ಮಾಡಿದ ಬಳಿಕ ಅಧಿಕಾರಿಗಳನ್ನ ತಪ್ಪಿತಸ್ಥರನ್ನಾಗಿ ಮಾಡಿ ಜಿಲ್ಲೆಯಿಂದ ಕಳುಹಿಸುವ ವ್ಯವಸ್ಥಿತ ಷಡ್ಯಂತ್ರ ಇದು ಎಂದು ಆರೋಪಿಸಿದ್ದಾರೆ. ಇನ್ನು ಎಸ್ಡಿಪಿಐ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜೊತೆ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್ ಕೂಡ ಸಚಿವರ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಅಂತಹ ಸಂದರ್ಭಗಳಲ್ಲಿ ಕ್ರಿಮಿನಲ್ಗಳನ್ನ ಭಯಪಡಿಸಲಿಕ್ಕೆ ಬೇಕಾಗಿ ಏನಾದರೂ ಹಾರ್ಡ್ ಕೋರ್ ಕ್ರಿಮಿನಲ್ಗಳಿರುವಾಗ ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಂಡು ಹೋದಂತ ಸಂದರ್ಭದಲ್ಲಿ ಅವರ ಕಾಲಿಗೆ ಶೂಟ್ ಮಾಡಲಿಕ್ಕೆ ಅವಕಾಶ ಇದೆ. ಒಬ್ಬ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರುವಂತಹ ಕ್ಯಾಬಿನೆಟ್ ಮಿನಿಸ್ಟರ್ ಒಂದು ಅಧಿಕಾರಿಗೆ ಶೂಟ್ ಮಾಡಿ ಅಂತ ಹೇಳುವಂತಹ ಅಧಿಕಾರ ಅದು ಸಂವಿಧಾನ ವಿರುದ್ಧವಾದಂತಹ ಕೆಲಸ. ಒಂದು ವೇಳೆ ಈ ರೀತಿ ಎಲ್ಲ ಅಧಿಕಾರಿಗಳು ಶೂಟ್ ಮಾಡ್ತಾ ಹೋದ್ರೆ ಈ ದೇಶದ ಪರಿಸ್ಥಿತಿ ಏನಾಗಬಹುದು? ಇಲ್ಲಿ ಉತ್ತರ ಭಾರತದಂತಹ ಸಂಸ್ಕೃತಿಗಳನ್ನು ದಕ್ಷಿಣ ಭಾರತ ನಮ್ಮ ವಿದ್ಯಾವಂತರ ಇಲ್ಲಿನ ಏನು ಪ್ರಜ್ಞಾವಂತರ ಜಿಲ್ಲೆಯಲ್ಲಿ ಇವರು ಪರಿಚಯಿಸ್ತಾ ಇರುವಂತದ್ದ. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂತಹ ಇತಿಹಾಸ ಮತ್ತು ಅದರದೇ ಆದಂತಹ ಘನತೆ ಮತ್ತು ಗೌರವ ಇದೆ. ಈ ದೇಶದಲ್ಲಿ ಈ ರಾಜ್ಯದಲ್ಲಿರುವಂತಹ ಬಹುತೇಕ ಉನ್ನತ ಅಧಿಕಾರಿಗಳು, ಬಹುತೇಕ ರಾಜಕಾರಣಿಗಳು, ದೊಡ್ಡ ದೊಡ್ಡ ಉದ್ಯಮಗಳು, ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿಗಳು ಅವರ ವಿದ್ಯಾಭ್ಯಾಸ ಮಾಡಿದಂಥದ್ದು ಬಹುತೇಕ ಒಂದು 30-40% ಮಂದಿ ವಿದ್ಯಾಭ್ಯಾಸ ಮಾಡಿದಂಥದ್ದು ಇದೆ ಮಂಗಳೂರಿನಿಂದ. ಈ ಮಂಗಳೂರಿಗೆ ಒಂದು ಸುದೀರ್ಘವಾದಂತಹ ಇತಿಹಾಸ ಇದೆ. ಉತ್ತರ ಭಾರತದ ಸಂಸ್ಕೃತಿಯನ್ನು ಇವರು ಇಲ್ಲಿ ಬಂದು ಪರಿಚಯಿಸುವಂಥದ್ದು ಸರಿಯಲ್ಲ. ಇವರಿಗೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಶಾಂತಿ ಇದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಸಂಪೂರ್ಣವಾಗಿ ಶಾಂತಿಯುತವಾಗಿದೆ. ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಇವತ್ತು ನೆಮ್ಮದಿಯಿಂದ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳು, ಅರಾಜಕತೆಗಳು ಕೂಡ ಇಲ್ಲಿ ನಡೀತಾ ಇಲ್ಲ. ಇಲ್ಲಿನ 3 ಅಧಿಕಾರಿಗಳು, ರಫ್ ಅಂಡ್ ಟಫ್ ಅಧಿಕಾರಿಗಳು, ಒಂದು ಮಂಗಳೂರಿನ ಪೊಲೀಸ್ ಕಮಿಷನರ್, ಮತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿ ಅವರು, ಮತ್ತೊಂದು ಉಡುಪಿ ಜಿಲ್ಲೆಯ ಎಸ್ಪಿ ಅವರು, ಇವರು 3 ಕೂಡ ಪರಸ್ಪರ ಕಮ್ಯುನಿಕೇಷನ್ ಮಾಡಿಕೊಂಡು ಈ ಜಿಲ್ಲೆಯನ್ನು ಯಾವ ರೀತಿಯಲ್ಲಿ ಶಾಂತಿಯತ್ತ ಕೊಂಡೋಗಬೇಕು, ಈ ಜಿಲ್ಲೆಯಲ್ಲಿ ಯಾವ ರೀತಿಯಲ್ಲಿ ಕಮ್ಯುನಲ್ ಗೂಂಡಾಗಳನ್ನು ಸದೆಬಡಿಬೇಕು, ಈ ಜಿಲ್ಲೆಯಲ್ಲಿ ಯಾವ ರೀತಿಯಲ್ಲಿ ಕ್ರಿಮಿನಲ್ ಗೂಂಡಾಗಳನ್ನು ಸದೆಬಡಿಬೇಕು ಅಂತ ಹೇಳುವಂಥದ್ದು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಅವರು ಬಂದೂಕನ್ನು ಉಪಯೋಗಿಸಿ ಅಲ್ಲ ಕೆಲಸವನ್ನು ಮಾಡಿದಂಥದ್ದು. ಅವರು ಕಾನೂನನ್ನು ಉಪಯೋಗಿಸಿಕೊಂಡು, ಪೆನ್ನು ಮತ್ತು ಪೇಪರ್ಗಳನ್ನು ಉಪಯೋಗಿಸಿಕೊಂಡು ಅವರು ಇವತ್ತು ಈ ಜಿಲ್ಲೆಯನ್ನು ನೆಮ್ಮದಿಯಲ್ಲಿಟ್ಟಿದ್ದಾರೆ. ಇವತ್ತು ಜಿಲ್ಲೆಯ ಜನ ನೆಮ್ಮದಿಯಿಂದ ನಿದ್ರಿಸ್ತಾ ಇದ್ದಾರೆ, ನೆಮ್ಮದಿಯಾಗಿ ಅವರು ಬದುಕ್ತಾ ಇದ್ದಾರೆ, ಅವರು ತನ್ನ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಪ್ರತಿಯೊಂದು ಪೊಲೀಸ್ ಅಧಿಕಾರಿಗಳ ಹತ್ರ, ಪೊಲೀಸ್ ಸಿಬ್ಬಂದಿಗಳ ಹತ್ರ ಮಾತನಾಡಿದರೆ ಅವರು ಹೇಳುವಂತ ಉತ್ತರ ಏನು ಅಂತ ಹೇಳಿದ್ರೆ, ಇಲ್ಲಿ ನಾವು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಇವತ್ತು ನೆಮ್ಮದಿ ಇದ್ದಿದ್ದೇವೆ. ಒಂದು ಸಮಯದಲ್ಲಿ ನಾವು ಬೀದಿಯಲ್ಲಿ ನಿಂತಿದ್ದೆವು. ಆದರೆ ಇವತ್ತು ಈ ಜಿಲ್ಲೆಯಲ್ಲಿ ಕಾನೂನು ಟೈಟ್ ಆದ ಬಳಿಕ ಏನು ಮೊದಲನ ಅಧಿಕಾರಿಗಳಿಗೆ ಅದು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ವಾ?